ಸೊ ಗೈಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಆದ್ರೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪ್ರೋಮೋದಲ್ಲಿ ಬಂದ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವಂತ ರಜತ್ ಮತ್ತು ಗೋಲ್ಡ್ ಸುರೇಶ್ ಇಬ್ಬರ ನಡುವೆ ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಜಗಳ ಹೇಗಾಯ್ತು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಇವತ್ತು ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ಟಾಸ್ಕ್ ನಲ್ಲಿ 2 ತಂಡ ಮಾಡಿದಾರ ಅಂತ ಹೇಳ್ಬೋದು. ಇನ್ನು ಇಬ್ಬಿಬ್ರು ಈ ಟಾಸ್ಕ್ ಆಡ್ಬೇಕು. ಇನ್ನು ಈ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಮತ್ತು ರಜತ್ ಒಂದು ಕಡೆಗೆ ಒಂದು ತಂಡದಿಂದ ಬಂದಿದ್ರೆ, ಈ ಕಡೆ ಬಂದ್ಬಿಟ್ಟು ತ್ರಿವಿಕ್ರಮ್ ಮತ್ತು ಗೋಲ್ಡ್ ಸುರೇಶ್ ಇವ್ರದ್ದು ಒಂದು ತಂಡ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ 4 ಜನ ಈ ಒಂದು ಜಾಲರ್ ಆದ್ರೆ ಇದೆ ಅಂತ ಹೇಳ್ಬೋದು. ಆ ಜಾಲರ್ನಿಂದ ಮೇಲಿಂದ ಬಾಲ್ ಆದ್ರೆ ಬರುತ್ತೆ, ಒಂದು ಕೊಳವೆಯಿಂದ ಬಾಲ್ ಆದ್ರೆ ಬರುತ್ತೆ ಮತ್ತು ಆ ಬಾಲನ್ನು ತಗೊಂಡು ಹೋಗಿ ಜಾಲರ್ನ ಯಾರು ದಾಟಿ ಬಾಲ್ ಹೊರಗಡೆ ತಗೊಂಡು ಹೋಗ್ತಾರೋ ಅವರು ವಿನ್ನರ್ ಅಂತ ಈ ಟಾಸ್ಕ್ ಬಂದ್ಬಿಟ್ಟು. ಇನ್ನು ಈ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು ಇವ್ರು ರಜತ್ ಉಗ್ರ ಮಂಜು ರಜತ್ ಅವರು ಆ ಬಾಲ್ ಹಿಡ್ಕೊಂಡು ಉಗ್ರ ಮಂಜು ಅವ್ರಿಗಾದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಉಗ್ರ ಮಂಜು ಅವರು ಆ ಬಾಲನ್ನ ಕೈಯಿಂದ ತಗೊಂಡು ಹೊರಗಡೆ ಹೋಗಲಾರದೆ ಕಾಲಿನಿಂದ ತಗೊಂಡು ಹೋಗ್ತಿದಾರೆ ಅಂತಾನೆ ಹೇಳ್ಬೋದು. ಕಾಲಿನಿಂದ ಅದನ್ನ ಹೊರಗಡೆ ಒದ್ಕೊಂಡು ಹೋಗ್ತಿದ್ದಾರೆ ಮತ್ತು ಅದನ್ನ ಕಾಲಿನಿಂದ ಹೊರಗಡೆ ತಗೊಂಡು ಹೋದ ಕಾರಣದಿಂದಾಗಿ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಕಾಲಿನಿಂದ ಆ ಬಾಲನ್ನು ಹೊರಗಡೆ ಒಯ್ಯುವಂತಿಲ್ಲ ಮತ್ತು ಕೈ ಯೂಸ್ ಮಾಡ್ಬೇಕು ಅಂತ ಇವ್ರು ಗೋಲ್ಡ್ ಸುರೇಶ್ ಅವರಾದ್ರೆ ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರು ರಜತ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೋಗೋ ಗುಗ್ಗು ನನ್ನ ಮಗನೇ ನಿಮ್ಗೆ ಏನ್ ಗೊತ್ತು ಅಂತಂದು ಇವ್ರ ರಜತ್ ಅವ್ರು ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಇವ್ರ ಗೋಲ್ಡ್ ಸುರೇಶ್ ಅವರು ಕೂಡ ಸ್ವಲ್ಪ ವಾಗ್ವಾದ ಮಾಡಿದ್ರು ಮತ್ತು ಇವ್ರ ರಜತ್ ಅವರು ಇವ್ರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು ಅಂತಾನೆ ಹೇಳ್ಬೋದು. ಚಡೆ ನನ್ನ ಮಗ, ಗುಗ್ಗು ನನ್ನ ಮಗ ಅಂತೆಲ್ಲ ಬೈದಿದ್ದಾರೆ. ಮತ್ತು ಇನ್ನು ಇಲ್ಲಿ ಗೋಲ್ಡ್ ಸುರೇಶ್ ಅವರು ಕೂಡ ಈ ತರ ನಾನು ಅನ್ಸ್ಕೊಂಡು ಈ ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ, ಬಿಗ್ ಬಾಸ್ ನಾನು ಹೊರಗಡೆ ಬರ್ತೀನಿ ಅಂತಂದು ಇವ್ರು ಗೋಲ್ಡ್ ಸುರೇಶ್ ಅವರಾದ್ರೆ ಸ್ವಲ್ಪ ಕಿರ್ಚಾಡ್ತಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಇವ್ರ ರಜತ್ ಅವ್ರ ಕಡೆಗೆ ನೋಡೋದಾದ್ರೆ ಸ್ವಲ್ಪ ಇವರು ತಮ್ಮನ್ನ ಹೆಸರು ಮಾಡೋಕ್ಕೋಸ್ಕರ ಮತ್ತು ಸ್ವಲ್ಪ ಹೈಲೈಟ್ ಆಗೋಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು ಜಗದೀಶ್ ಅವ್ರು ಯಾವ ತರ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ, ಆ ಕ್ಯಾರೆಕ್ಟರ್ನ ಇವ್ರು ತಗೊಂಡ್ ಬರ್ತಿದಾರ ಅಂತ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿರ್ಬೋದು ಯಾವ್ಯಾವ ಪ್ಲೇಯರ್ಗಳಿಗೆ ನೋಡ್ತಾ ಇದ್ರೆ ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಿಲ್ಲ ಮತ್ತು ಇವ್ರು ತಮ್ಗೆ ಏನ್ ಅನ್ಸುತ್ತೋ ಅದೇ ಮಾತಾಡ್ತಿದ್ದಾರೆ ಇವ್ರು ರಜತ್ ಅಂತಾನೆ ಹೇಳ್ಬೋದು. ಇನ್ನು ಇವರು ರಜತ್ ಅವರು ಅಂದ್ರೆ ಮೊದಲನೇ ದಿನದಿಂದಲೂ ಸ್ವಲ್ಪ ಅಗ್ರೆಷನ್ ಆಗಿ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ ಇವ್ರು ರಜತ್ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಗೋಲ್ಡ್ ಸುರೇಶ್ ಮತ್ತು ಇವರಿಬ್ಬರ ನಡುವೆ ಆದ್ರೆ ಜಗಳ ಆಗಿದೆ ಮತ್ತು ಇನ್ನು ರಜತ್ ಅವರು ಕೂಡ ಇವ್ರು ಗೋಲ್ಡ್ ಸುರೇಶ್ ಅವ್ರಿಗೆ ಆ ತರ ಬೈಬಾರ್ದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆ ತರ ಎಲ್ಲ ಬೈದ್ರೆ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಆ ಕಾರಣದಿಂದಾಗಿ ಇವ್ರು ರಜತ್ ಅವರು ಸ್ವಲ್ಪ ಓವರ್ ಆಗಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.